ಅಷ್ಟರ ಮಟ್ಟಿಗೆ ಅಪರ್ಣ ತನ್ನ ನೋವನ್ನು ತಾನೇ ತಿಂತ ಅದನ್ನು ಎದುರಿಸ್ತಾ ದಿಟ್ಟೆಯಾಗಿ, ಮತ್ತು ಆಕೆಗೊಂದು ಜೀವನ ದರ್ಶನ ಇತ್ತು. ಏನಪ್ಪ ಅಂದರೆ, ಇದನ್ನು ಹೇಗೆ ಹೆದರಿಸ್ಬೇಕು, ತಪ್ಪಿಸ್ಕೊಳಕ್ಕಾಗಲ್ಲ, ಅದನ್ನು ನಗ್ನಗ್ತಾ ಎದುರಿಸ್ಬೇಕು, ದಿಟ್ಟತನದಿಂದ ಎದುರಿಸ್ಬೇಕು, ಮತ್ತೆ ಇದಕ್ಕೆ ಅಂಜುಬುರುಕಿಯಾಗಿ ಅಳುಬುರುಕಿಯಾಗಿ ಇರಬಾರದು. ನನ್ನ ಕೈ ಮೀರಿದಂಥ ಸಂಗತಿಗಳಿಗೆ ನಾವು ಒಡ್ಡಿಕೊಳ್ಳೇಬೇಕಾದಾಗ ಅದನ್ನು ಗೌರವಯುತವಾಗಿ ಅದನ್ನು ಬರಮಾಡ್ಕೋಬೇಕು. ಸಾವನ್ನ ತುಂಬ ಡಿಗ್ನಿಫೈಡ್ ಆಗಿ ಬರಮಾಡ್ಕೊಳ್ಳೋದಿದೆಯಲ್ಲ, ಅದೊಂದು ಒಂದು ಒಂದು ವಿಶೇಷವಾದ ಶಕ್ತಿ. ಅವತ್ತು ಅವಳ ಅಂತಿಮ ದರ್ಶನದಲ್ಲಿ ಆ ಶವಪೆಟ್ಟಿಗೆಯಲ್ಲಿ ಅವಳು ಮಲಗಿದ್ದಾಗ, ಇನ್ನೇನು ಅವಳು ಪ್ರೋಗ್ರಾಮ್ ಹೊರಟಿದ್ದಾಳೆ ಅನ್ನೋ ಹಾಗೆ ತಲೆ ತುಂಬ ಹೂ ಮುಡ್ಕೊಂಡು, ಅದ್ಭುತವಾದ ಸೀರೆ ಉಟ್ಕೊಂಡು, ದೊಡ್ಡ ಕುಂಕುಮ ಇಟ್ಕೊಂಡು ಬಹಳ ಹಸನ್ಮುಖಿಯಾಗಿದ್ಲು. ಅದು ನನಗೆ ಬಹಳ ಮರೆಯಲಾಗದ ಚಿತ್ರ. ಅವಳು ವೇದಿಕೆ ಮೇಲಿದ್ದ ಹಾಗೆ ಇದ್ಲು. ಸಾವು ತುಂಬ ಕಠೋರವಾದ್ದು, ಆದರೆ ಆ ರೀತಿ ನಾನು ಸಾವನ್ನ ಬರಮಾಡಿಕೊಂಡೆ ಅಂತ ಲೋಕಕ್ಕೆ ಹೇಳುವಂಥ ರೀತಿಯಲ್ಲಿತ್ತು. ನಾನು ಹೀಗೆ ಸ್ವೀಕಾರ ಮಾಡಿದ್ದೀನಪ್ಪ ಸಾವನ್ನ ಅಂತ. ಇದು ಸರಿಯಾದ ಕ್ರಮ. ಅಂದ್ರೆ ಅರ್ಥ, ಸಾವನ್ನ ನಗು ನಗುತ್ತಾ ಒಪ್ಪಿಕೊಳ್ಳುವ ಕ್ರಮ. ಯಾಕೆಂದರೆ ನಾವೆಲ್ಲ ಮನುಷ್ಯ ಜೀವಿಗಳಿಗೆ ಅಂದಂದೆ ಹುಟ್ಟಿತ್ತು, ಅಂದಂದೆ ಹೊಂದಿತ್ತು ಅಂತ ಬಸವಣ್ಣವರು ಹೇಳಿದ್ದಾರೆ. ಎಂದು ಹುಟ್ಟಿದ್ದೆವೋ ಅಂದೇ ಸಾವು ಜೊತೆಗಿತ್ತು ಅನ್ನುವಂಥ ಒಂದು ವಚನದಲ್ಲಿ ಅವರು ಹೇಳ್ತಾರೆ. ಹಾಗಾಗಿ ಅವಳು ಸಾವಿನ ಮನೆಯನ್ನ ತನ್ನ ನಿರೂಪಣೆಯ ಶೈಲಿಯಲ್ಲಿ ಅವಳ ಬದುಕಿನ ಕೊನೆಯ ವಂದನಾರ್ಪಣೆ ಅನ್ನೋ ಹಾಗೆ ಮಾಡಿ ಆ ವೇದಿಕೆಯಿಂದ ನಿರ್ಗಮಿಸ್ತಾರಲ್ಲ ನಿರೂಪಕಿ, ಹಾಗೆ ಬಹಳ ನೋವಿಲ್ಲದಂತೆ ನಿರಾಳವಾಗಿ ನಿರ್ಗಮಿಸಿದ್ದಾಳೆ. ಇದು ಬಹಳ ಆಶ್ಚರ್ಯಕರವಾದ ಮತ್ತು ಆಕೆಯ ವ್ಯಕ್ತಿತ್ವವನ್ನು ನಾವು ಮೆಚ್ಕೋಬೇಕಾದಂಥ ಅಂಶ. ಸರ್, ಕನ್ನಡದ ನಂಬರ್ 1 ನಿರೂಪಕಿ ಆದ್ರೂ ಕೂಡ ಯಾವುದೇ ಹಮ್ಮು ಬಿಮ್ಮು ಯಾವುದೂ ಇರಲಿಲ್ಲ. ಸರಳತೆ, ಸಜ್ಜನಿಕೆ ಇತ್ತು. ಜೊತೆಗೆ ಎಲ್ಲರೂ ನನ್ನವರು ಅಂತ ಭಾವಣಿಕೆ ಇತ್ತು. ಜೊತೆಗೆ ಕನ್ನಡವನ್ನ ಯಾವ ರೀತಿ ಪ್ರೀತಿಸ್ಬೇಕು, ಕನ್ನಡವನ್ನ ನಾವು ಮಾತನಾಡುವ ರೀತಿಯಲ್ಲಿ ಯಾವ ರೀತಿ ಕನ್ನಡವನ್ನ ಮೇಳೈಸ್ಬೇಕು ಅನ್ನೋದು ತುಂಬಾ ಚೆನ್ನಾಗಿ ಅರಿತಿದ್ದ ಅಂತ ನಿರೂಪಕಿ ಅಪರ್ಣ ಅವರು. ಸೊ ಅವ್ರ ಬಗ್ಗೆ ನೀವು ಕೊನೆಯ ಮಾತುಗಳು ಹೇಳೋದಾದ್ರೆ ಏನ್ ಹೇಳ್ತೀರಿ ಸರ್? ಅಂದ್ರೆ ಅವರ ಸರಳತೆ, ಸಜ್ಜನಿಕೆ, ನೀವು ಯಾವಾಗ್ಲೇ ಹೇಳ್ತಾ ಇದ್ರಿ ಒಂದು ಹೊಸ ಅಧ್ಯಾಯವನ್ನ ಸ್ಟಾರ್ಟ್ ಮಾಡಿದ್ರು, ಕಷ್ಟಗಳನ್ನ ಮೆಟ್ಟು ನಿಂತು ಬಂದು ಅಮೆರಿಕದಿಂದ ಅಂತ ಹೇಳ್ಬಿಟ್ಟು. ಅವರು ಕೂಡ ಅವರೊಟ್ಟಿಗೆ ಒಂದು ಜರ್ನಿ ಇದೆಯಲ್ಲ, ಅದು ತುಂಬಾ ಸುಂದರವಾದದ್ದು ಅನ್ಸುತ್ತೆ. ಯಾಕಂದ್ರೆ ಅಪರ್ಣ ಅವರು ಅಗಲಿಕೆ ಆದ ನಂತರ ಒಂದು ಕವನವನ್ನ ಬರೆದಿದ್ರು ನಾಗರಾಜ್ ವಸ್ತಾರೆ ಅವರು. ತುಂಬಾ ಅರ್ಥಪೂರ್ಣವಾಗಿತ್ತು. ಅಂದ್ರೆ ಯಾವ ರೀತಿ ನಮ್ಮ ಪತ್ನಿ ಅರ್ಧನಾರೀಶ್ವರಿ ಅಂತ ಹೇಳ್ತಾರೆ ಅವ್ರನ್ನ, ಪತಿ ಪತ್ನಿಯರನ್ನ, ಅವರಿಗೆ ಈ ಸಂದರ್ಭದಲ್ಲಿ, ಅವರ ನೋವಿನ ಸಂದರ್ಭದಲ್ಲಿ ಯಾವ ರೀತಿ ಅವ್ರ ಜೊತೆಯಾಗಿರ್ಬೇಕು ಅನ್ನೋದನ್ನ ಅವ್ರು ತೋರಿಸ್ಕೊಟ್ರು. ಯಾಕಂದ್ರೆ ಈಗಿನ ಸಮಾಜದಲ್ಲಿ ಏನಾಗ್ತಿದೆ ಅಂತ ನೀವು ಅವಾಗ್ಲೇ ಹೇಳ್ತಾ ಇದ್ರಿ, ಡಿವೋರ್ಸ್ಗಳು ಹೆಚ್ಚಾಗ್ತಿದೆ ಅಂತ. ಏನಾದ್ರೂ ಒಂದು ಕಾಯಿಲೆ ಬಂದಿದ ತಕ್ಷಣ ಪತ್ನಿಯನ್ನಾಗಿರ್ಬೋದು, ಪತಿಯನ್ನಾಗಿರ್ಬೋದು ಬಿಟ್ಟು ಹೊರಟ್ಬಿಡ್ತಾರೆ. ಅವ್ರದ್ದು ಅವ್ರ ಪಾಡು ಅವ್ರು ನೋಡ್ಕೊಂಡ್ಲಿ, ನಾವ್ಯಾಕೆ ಅವ್ರ ಜೊತೆ ಇರ್ಬೇಕು ಅಂತ. ಅಂಥದ್ರಲ್ಲಿ ಅವರ ಕಳಿಸೋವರೆಗೂ ನಾಗರಾಜ್ ವಸ್ತಾರೆ ಅವರ ಜೊತೆಯಲ್ಲೇ ನಿಂತಿದ್ರು. ನಾಗರಾಜ್ ವಸ್ತಾರೆ ಮುಖ್ಯವಾಗಿ ಕತೆಗಾರ, ಲೇಖಕ, ಕಾದಂಬರಿಕಾರ. ಹಾಗಾಗಿ ಅವ್ರದ್ದು ಕೂಡ ಬಹಳ ಸೂಕ್ಷ್ಮ ಮನಸ್ಸು. ನನ್ನ ಜೊತೆ ಒಂದು ಫಿಲ್ಮ್ ಪ್ರಾಜೆಕ್ಟಲ್ಲಿ ನನಗೆ ಅವರು ಸಹಾಯ ಮಾಡಿದ್ರು. ಆರ್ಕಿಟೆಕ್ಟ್ ಅವರು. ಕೇವಲ ಆರ್ಕಿಟೆಕ್ಟ್ ಮಾತ್ರ ಅಲ್ಲ, ಕಟ್ಟಡ ಕಟ್ಟುವುದು ಮಾತ್ರ ಅಲ್ಲ, ಬದುಕಿನ ಬಗ್ಗೆ ಕೂಡ ಅವ್ರದ್ದೇ ಆದಂಥ ಒಂದು ಆರ್ಕಿಟೆಕ್ಟ್ ವಿನ್ಯಾಸಗಳಿದೆ. ಅವರಿಬ್ಬರ ದಾಂಪತ್ಯದಲ್ಲಿ ಅದು ಎದ್ದು ಕಾಣ್ತಾ ಇತ್ತು. ವಸ್ತಾರೆ ಅವರು ಹೇಳಿದ ಹಾಗೆ ಅವ್ರದ್ದು ಅರ್ಥಪೂರ್ಣ ದಾಂಪತ್ಯ ಮತ್ತು ಅಪರ್ಣಾದ ಸಾಧನೆಯಲ್ಲಿ ಅವ್ರದ್ದು ಕೊಡುಗೆ ಇದೆ. ಈಗ ನಾನು ಮೊದಲೇ ಹೇಳಿದೆ, ನಿರೂಪಣೆ ಮಾಡೋದು ಅಂದ್ರೆ ಒಂದು ಸ್ಕ್ರಿಪ್ಟ್ ಮಾಡಿಕೊಂಡು, ಟೆಕ್ಸ್ಟ್ ಮಾಡಿಕೊಂಡು, ವೇದಿಕೆ ಮೇಲೆ ಮೈಕ್ ಮುಂದೆ ಹೋಗಿ ಅದನ್ನ ಮಧುರವಾದ ಕಂಠದಲ್ಲಿ ಒಪ್ಪಿಸುವುದಲ್ಲ. ಅದು ಸರಳವಾದ ಹೇಳಿಕೆ ಆಗುತ್ತೆ. ನಿನಗೆ ಸಾಹಿತ್ಯ ಗೊತ್ತಿರಬೇಕು, ಸಂಗೀತ ಗೊತ್ತಿರಬೇಕು, ನೃತ್ಯ ಗೊತ್ತಿರಬೇಕು, ಸಂಗೀತ ಗೊತ್ತಿರಬೇಕು, ಚಲನಚಿತ್ರ ಗೊತ್ತಿರಬೇಕು, ಕಿರುತೆರೆ ಗೊತ್ತಿರಬೇಕು, ರಿಯಾಲಿಟಿ ಶೋ ಗೊತ್ತಿರಬೇಕು, ಎಲ್ಲವುಗಳ ಅನುಭವದಿಂದ ನಿನಗೆ ನಟನೆ ಗೊತ್ತಿರಬೇಕು. ಕಂಪೇರಿಂಗ್ ಅಂದ್ರೆ ಇಟ್ಸ್ ಅನ್ ಆಕ್ಟಿಂಗ್ ಆಲ್ಸೋ. ನೀವು ಹೇಗೆ ನಿಲ್ತೀರಾ, ಹೇಗೆ ಕಾಣಿಸ್ಕೊಳ್ತೀರಾ, ನಿಮ್ಮ ಪ್ರೊಫೈಲ್ ಹೇಗಿರುತ್ತೆ, ಮೈಕಿಗೂ ನಿಮ್ಗೆ ಎಷ್ಟು ಡಿಸ್ಟೆನ್ಸ್ ಇರಬೇಕು, ಧ್ವನಿವರ್ಧಕಕ್ಕೂ ನಮಗೂ ಮುಂದೆ ಎಷ್ಟು ಜನ ಇದ್ದಾರೆ, ನಾನು ಹೇಳುವ ಮಾತು ಕಟ್ಟ ಕಡೆಯ ವ್ಯಕ್ತಿಗೂ ತಲುಪಬೇಕಾದ್ರೆ ನಾನು ಎಷ್ಟು ವಾಯ್ಸ್ ಬೆಳೆಸಬೇಕು, ಧ್ವನಿ ಏರಿಳಿತ ಹೇಗೆ, ತುಂಬಾ ಅಂಶಗಳಿರುತ್ತೆ. ಸುಮ್ಮನೆ ಬಂದು ಮೈಕ್ ಎದುರುಗಡೆ ನಿಂತ್ಕೊಂಡ್ಬಿಟ್ಟು ಸ್ಟಾರ್ಟ್ ಮಾಡೋದಲ್ಲ. ಇದೊಂದು ಕಲೆ.
ಇದು ಹೇಗೆ ಬರುತ್ತೆ? ನೀನು ಬಹುಮುಖಿಯಾಗಿದ್ರೆ ಬರುತ್ತೆ, ಎಲ್ಲಾನು ಗಮನಿಸೋದ್ರಿಂದ ಬರುತ್ತೆ.